ನಾವು ನೋಡುವ ಗಾಳಿ ಯಂತ್ರಕ್ಕೆ ರೇಖಾ ಸಮಮಿತಿ ಇದೆಯೇ? ಪರಿಭ್ರಮಣಾ ಸಮಮಿತಿಯೂ ಇದೆಯೇ? ಎರಡೂ ಒಂದೇ ಆಕೃತಿಯಲ್ಲಿ ಹೇಗೆ ಸಾಧ್ಯ? ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಯೋಣ. ಈಗ ನಾವು ಒಂದು ಅಥವಾ ಹೆಚ್ಚು ರೇಖೆಯ ಸಮಮಿತಿ ಹೊಂದಿರುವ ಎರಡು ಆಯಾಮದ ಸಮಮಿತಿ ಆಕೃತಿಗಳನ್ನು ಹೇಗೆ ಗುರುತಿಸುವುದು ಅಂತ ನೋಡೋಣ. ಮೊದಲಿಗೆ ಸಮಮಿತಿ. ಏನಿದು ಸಮಮಿತಿ? ಸರಳವಾಗಿ ಹೇಳಬೇಕೆಂದರೆ ಯಾವುದೇ ಒಂದು ಆಕೃತಿಯನ್ನು ಮಧ್ಯದಲ್ಲಿ ಸಮನಾಗಿ ಭಾಗ ಮಾಡಿದಾಗ ಅದರ ಎರಡು ಕಡೆಗಳೂ ಒಂದೇ ರೀತಿಯ ವಿನ್ಯಾಸ ಮತ್ತು ಸಮತೋಲನವನ್ನು ಹೊಂದಿದ್ದರೆ ಅದನ್ನೇ ನಾವು ಸಮಮಿತಿ ಎನ್ನುತ್ತೇವೆ. ಅಂದರೆ ಒಂದು ಚಿತ್ರ ಅಥವಾ ವಸ್ತುವನ್ನು ಅದರ ಮಧ್ಯಭಾಗದಲ್ಲಿ ಮಡಚಿದಾಗ ಅಥವಾ ಕತ್ತರಿಸಿದಾಗ ಅದರ ಒಂದು ಭಾಗವು ಇನ್ನೊಂದು ಭಾಗದ ಮೇಲೆ ಸಂಪೂರ್ಣವಾಗಿ ಐಕ್ಯವಾದರೆ ಅಥವಾ ಹೊಂದಿಕೆಯಾದರೆ ಅದನ್ನು ಸಮಮಿತಿ ಆಕೃತಿ ಎನ್ನಲಾಗುತ್ತದೆ. ಈ ರೀತಿ ಸಮಭಾಗ ಮಾಡುವ ಗೆರೆಯನ್ನು ನಾವು ಸಮಮಿತಿ ಅಕ್ಷ ಅಂದರೆ ಆಕ್ಸಿಸ್ ಆಫ್ ಸಿಮಿಟ್ರಿ ಎಂದು ಕರೆಯುತ್ತೇವೆ. ಈಗ ಈ ಮೂರು ಚಿತ್ರಗಳ ಮೂಲಕ ಇದನ್ನು ಅರ್ಥ ಮಾಡಿಕೊಳ್ಳೋಣ. ಮೊದಲನೇ ಆಕೃತಿಯನ್ನು ನೋಡೋದಾದರೆ, ಈ ಚಿತ್ರದ ಮಧ್ಯಭಾಗದಲ್ಲಿ ಒಂದು ಸಮತಲ ರೇಖೆಯನ್ನು ಎಳೆದರೆ ಅಥವಾ ಅಲ್ಲಿಗೆ ಪೇಪರನ್ನು ಮಡಚಿದರೆ ಮೇಲ್ಭಾಗವು ಕೆಳಭಾಗದೊಂದಿಗೆ ಪೂರ್ಣವಾಗಿ ಹೊಂದಿಕೆಯಾಗುತ್ತದೆ. ಆದ್ದರಿಂದ ಇದರಲ್ಲಿ ಒಂದು ಸಮಮಿತಿ ರೇಖೆ ಇದೆ ಅಂತ ಹೇಳ್ಬೋದು. ಈಗ ಎರಡನೇ ಆಕೃತಿಯನ್ನು ನೋಡೋಣ. ಇಲ್ಲಿ ಎರಡು ಸಮಮಿತಿ ರೇಖೆಗಳನ್ನು ಗುರುತಿಸಬಹುದು. ಉದಾಹರಣೆಗೆ, ಬಿಂದು ಎಫ್ನಿಂದ ಸಿ ವರೆಗೆ ಒಂದು ರೇಖೆಯನ್ನು ಎಳೆದರೆ ಮೇಲ್ಭಾಗ ಮತ್ತು ಕೆಳಭಾಗ ಒಂದೇ ರೀತಿ ಕಾಣುತ್ತದೆ. ಹಾಗೆಯೇ ಲಂಬವಾಗಿ ಒಂದು ಗೆರೆ ಎಳೆದರೆ ಎಡಭಾಗವು ಬಲಭಾಗದ ಮೇಲೆ ಸಂಪೂರ್ಣವಾಗಿ ಹೋಲಿಕೆಯಾಗುತ್ತದೆ. ಹೀಗಾಗಿ ಇಲ್ಲಿ ಎರಡು ಸಮಮಿತಿ ರೇಖೆಗಳಿವೆ ಅಂತ ಹೇಳ್ಬೋದು. ಅದೇ ರೀತಿ ಮೂರನೇ ಆಕೃತಿಯನ್ನು ನೋಡಿದಾಗ ಈ ಆಕೃತಿಯನ್ನು ನಿಯಮಿತ ಬಹುಭುಜಾಕೃತಿ ಅಂತ ಹೇಳ್ಬೋದು. ಇಲ್ಲಿ 6 ಬಾಹುಗಳಿರುವ ಚಿತ್ರವನ್ನು ಗಮನಿಸಿ. ಗಣಿತದ ಒಂದು ನಿಯಮದ ಪ್ರಕಾರ ಯಾವುದೇ ಒಂದು ನಿಯಮಿತ ಬಹುಭುಜಾಕೃತಿಯಲ್ಲಿ ಬಾಹುಗಳು ಮತ್ತು ಕೋನಗಳು ಸಮನಾಗಿದ್ದರೆ ಆ ಆಕೃತಿಯಲ್ಲಿ ಎಷ್ಟು ಬಾಹುಗಳಿವೆಯೋ ಅಷ್ಟೇ ಸಂಖ್ಯೆಯ ಸಮಮಿತಿ ರೇಖೆಗಳಿರುತ್ತವೆ. ಇಲ್ಲಿ 6 ಬಾಹುಗಳಿರುವುದರಿಂದ ನಾವು ಒಟ್ಟು 6 ಸಮಮಿತಿ ರೇಖೆಗಳನ್ನು ಎಳೆಯಬಹುದು. ಈಗ ನಾವು ಮೊದಲನೇ ಆಕೃತಿಯಲ್ಲಿ ಒಂದು ಸಮಮಿತಿ ರೇಖೆ, ಎರಡನೇ ಆಕೃತಿಯಲ್ಲಿ 2 ಸಮಮಿತಿ ರೇಖೆ ಹಾಗೂ ಮೂರನೇ ಆಕೃತಿಯಲ್ಲಿ 6 ಸಮಮಿತಿ ರೇಖೆಗಳನ್ನು ನೋಡ್ತಿದ್ದೀವಿ. ಈಗ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸುವ ವಸ್ತುಗಳಲ್ಲಿ ಸಮಮಿತಿಯನ್ನು ಹೇಗೆ ಗುರುತಿಸಬಹುದು ಎಂದು ತಿಳಿಯೋಣ. ಮೊದಲಿಗೆ ಗಾಳಿಯಂತ್ರ. ಇಲ್ಲಿರುವ ಈ ಗಾಳಿಯಂತ್ರವನ್ನು ಗಮನಿಸಿ. ಇದರಲ್ಲಿ ಸಮಮಿತಿಯನ್ನು ಪರೀಕ್ಷಿಸಲು ನಾವು ಅದರ ಮಧ್ಯಭಾಗದಲ್ಲಿ ಒಂದು ಲಂಬವಾದ ಮತ್ತು ಒಂದು ಅಡ್ಡವಾದ ರೇಖೆಯನ್ನು ಎಳೆಯೋಣ. ಈಗ ನೋಡಿ, ಈ ರೇಖೆಗಳನ್ನು ಎಳೆದಾಗ ಅದರ ಬಲಭಾಗವು ಎಡಭಾಗದ ಮೇಲೆ ಸಂಪೂರ್ಣ ಹೋಲಿಕೆಯಾಗಿ ಮತ್ತು ಮೇಲ್ಭಾಗವು ಕೆಳಭಾಗದ ಮೇಲೆ ಸಂಪೂರ್ಣವಾಗಿ ಅಚ್ಚುಕಟ್ಟಾಗಿ ಕುಳಿತುಕೊಳ್ಳುತ್ತದೆ. ಹೀಗೆ ಒಂದು ಭಾಗವು ಇನ್ನೊಂದು ಭಾಗದೊಂದಿಗೆ ಪೂರ್ಣವಾಗಿ ಹೋಲಿಕೆಯಾಗುವುದರಿಂದ ಈ ಗಾಳಿಯಂತ್ರವು 2 ಸಮಮಿತಿ ರೇಖೆಗಳನ್ನು ಹೊಂದಿದೆ ಎಂದು ಹೇಳಬಹುದು. ಅದೇ ರೀತಿ ನಾವು ಬಳಸುವ ಕುರ್ಚಿಯನ್ನು ತೆಗೆದುಕೊಳ್ಳೋಣ. ಕುರ್ಚಿಯ ಮಧ್ಯಭಾಗದಲ್ಲಿ ಸರಿಯಾಗಿ ಒಂದು ಲಂಬವಾದ ಸಮಮಿತಿ ರೇಖೆಯನ್ನು ಎಳೆದರೆ ಅದರ ಒಂದು ಭಾಗವು ಇನ್ನೊಂದು ಭಾಗದ ಮೇಲೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ. ಅಂದರೆ ಕುರ್ಚಿಯ ಎಡ ಮತ್ತು ಬಲಭಾಗಗಳು ಪರಸ್ಪರ ಪ್ರತಿಬಿಂಬದಂತೆ ಇರುತ್ತವೆ. ಈ ಕಾರಣದಿಂದ ಕುರ್ಚಿಯೂ ಸಹ ಒಂದು ಸಮಮಿತಿ ಆಕೃತಿಯಾಗಿದೆ ಮತ್ತು ಅದು ಸಮಮಿತಿ ರೇಖೆಯನ್ನು ಹೊಂದಿದೆ ಎಂದು ನಾವು ಹೇಳಬಹುದು. ಹೀಗೆ ಪ್ರತಿಯೊಂದು ವಸ್ತುವನ್ನು ಮಡಚಿದಾಗ ಅಥವಾ ಕತ್ತರಿಸಿದಾಗ ಅವುಗಳ ಭಾಗಗಳು ಒಂದರ ಮೇಲೊಂದು ಸರಿಯಾಗಿ ಕುಳಿತರೆ ಅವು ಸಮಮಿತಿಯನ್ನು ಹೊಂದಿವೆ ಎಂದರ್ಥ. ನಮ್ಮ ಸುತ್ತಮುತ್ತಲಿನ ಇಂತಹ ಅನೇಕ ಉದಾಹರಣೆಗಳನ್ನು ದಿನನಿತ್ಯ ನಾವು ಕಾಣಬಹುದು. ಈಗಾಗಲೇ ವಸ್ತುಗಳಲ್ಲಿ ಸಮಮಿತಿಯನ್ನು ನೋಡಿದ್ದೇವೆ. ಈಗ ಜಾಮಿತೀಯ ಆಕೃತಿಗಳು ಹಾಗೂ ನಮ್ಮ ವರ್ಣಮಾಲೆ ಅಕ್ಷರಗಳಲ್ಲಿ ಈ ಚಮತ್ಕಾರ ಹೇಗಿದೆ ಅಂತ ನೋಡೋಣ ಬನ್ನಿ. ಈಗ ನಾವು ರೇಖಾಗಣಿತದ ಆಕೃತಿಗಳ ಕಡೆಗೆ ಗಮನ ಹರಿಸೋಣ. ನಮಗೆ ತಿಳಿದಿರುವಂತೆ ಸಮಬಾಹು ತ್ರಿಭುಜದಲ್ಲಿ ಎಲ್ಲ ಬಾಹುಗಳು ಮತ್ತು ಕೋನಗಳು ಸಮನಾಗಿರುತ್ತವೆ. ಆದರೆ ಇಲ್ಲಿರುವ ಈ ಸಮದ್ವಿಬಾಹು ತ್ರಿಭುಜವನ್ನು ನೋಡಿ. ಸಮದ್ವಿಬಾಹು ತ್ರಿಭುಜದಲ್ಲಿ ಕೇವಲ 2 ಬಾಹುಗಳು ಮಾತ್ರ ಸಮನಾಗಿರುತ್ತವೆ.
ಹಾಗಾಗಿ ನಾವು ಅದರ ಶೃಂಗ ಬಿಂದುವಿನಿಂದ ಪಾದದ ಮಧ್ಯಕ್ಕೆ ಒಂದು ಲಂಬರೇಖೆಯನ್ನು ಎಳೆದಾಗ ಬಲಭಾಗದ ತ್ರಿಭುಜವು ಎಡಭಾಗದ ಮೇಲೆ ಸರಿಯಾಗಿ ಹೊಂದಿಕೆಯಾಗುತ್ತದೆ. ಈ ಕಾರಣದಿಂದ ಸಮದ್ವಿಬಾಹು ತ್ರಿಭುಜಕ್ಕೆ ಒಂದೇ ಒಂದು ಸಮಮಿತಿ ಅಕ್ಷ ಇರುತ್ತದೆ ಅಂತ ಹೇಳಬಹುದು. ಅದೇ ರೀತಿ ಸಮದ್ವಿಬಾಹು ತ್ರಾಪಿಜ್ಯ. ಈ ಆಕೃತಿಯಲ್ಲಿ ಎದುರು ಬದಿರಿರುವ ಎರಡು ಬಾಹುಗಳು ಸಮನಾಗಿರುತ್ತವೆ. ಇದರಲ್ಲಿ ನಾವು ಕೇವಲ ಒಂದು ಸಮಮಿತಿ ಅಕ್ಷವನ್ನು ಮಾತ್ರ ಗುರುತಿಸಬಹುದು. ಮುಂದೆ ಆಯತ ಮತ್ತು ಚೌಕ. ಚೌಕದಲ್ಲಿ 4 ಬಾಹುಗಳು ಸಮನಾಗಿರುವುದರಿಂದ ಅದಕ್ಕೆ 4 ಸಮಮಿತಿ ಅಕ್ಷಗಳಿವೆ ಅಂತ ಹೇಳ್ಬೋದು. ಆದರೆ ಈ ಆಯತದಲ್ಲಿ ಕೇವಲ ಅಭಿಮುಖ ಬಾಹುಗಳು ಮಾತ್ರ ಸಮನಾಗಿರುತ್ತವೆ. ಹಾಗಾಗಿ ಆಯತಕ್ಕೆ ಕೇವಲ 2 ಸಮಮಿತಿ ರೇಖೆಗಳು ಇರುತ್ತವೆ ಅಂತ ನೋಡಬಹುದು. ಈಗ ಅಕ್ಷರಗಳಲ್ಲಿ ಸಮಮಿತಿಯನ್ನು ನೋಡೋಣ. ಇದನ್ನು ಮಕ್ಕಳಿಗೆ ಆಕ್ಟಿವಿಟಿ ಮೂಲಕ ಸಹ ಮಾಡಬಹುದು. ಅಂದರೆ ಎ ಇಂದ ಝೆಡ್ ವರೆಗಿನ ಅಕ್ಷರಗಳನ್ನು ಬರೆದು ಮಕ್ಕಳು ಆ ಪ್ರತಿಯೊಂದು ಅಕ್ಷರಗಳಲ್ಲಿ ಎಷ್ಟು ಸಮಮಿತಿ ರೇಖೆ ಇರುತ್ತದೆ ಅಂತ ಗುರುತು ಹಾಕಬಹುದು. ಇಲ್ಲಿ ಕೆಲವಷ್ಟು ಉದಾಹರಣೆಗಳನ್ನು ತಗೊಂಡಿದ್ದೀವಿ. ಮೊದಲಿಗೆ ಎ ಅಕ್ಷರ. ಎ ಅಕ್ಷರದ ಮಧ್ಯೆ ಲಂಬವಾಗಿ ಗೆರೆ ಎಳೆದು ಮಡಚಿದರೆ 2 ಭಾಗಗಳು ಒಂದೇ ರೀತಿ ಇರುತ್ತವೆ. ಆದರೆ ಅಡ್ಡವಾಗಿ ಮಡಿಸಿದರೆ ಮೇಲ್ಭಾಗ ಮತ್ತು ಕೆಳಭಾಗ ಒಂದೇ ರೀತಿ ಕಾಣುವುದಿಲ್ಲ. ಹಾಗಾಗಿ ಎ ಅಕ್ಷರಕ್ಕೆ ಕೇವಲ ಒಂದು ಲಂಬ ಸಮಮಿತಿ ಅಕ್ಷ ಇದೆ ಅಂತ ಹೇಳಬಹುದು. ಈಗ ಬಿ ಅಕ್ಷರ. ಇಲ್ಲಿ ಲಂಬವಾಗಿ ಮಡಚಲು ಬರುವುದಿಲ್ಲ. ಆದರೆ ಅಡ್ಡಲಾಗಿ ಮಡಿಚಿದರೆ 2 ಭಾಗಗಳು ಒಂದೇ ರೀತಿ ಇರುತ್ತವೆ. ಅಂದರೆ ಇದಕ್ಕೆ ಅಡ್ಡ ಸಮಮಿತಿ ಅಕ್ಷ ಮಾತ್ರ ಇದೆ ಅಂತ ನೋಡಬಹುದು. ಇನ್ನು ಎಚ್ ಅಕ್ಷರ. ಇದನ್ನು ಯಾವ ಕಡೆಯಿಂದ ಮಡಚಿದರೂ ಅಷ್ಟೇ. ಇದರಲ್ಲಿ ಅಡ್ಡ ಮತ್ತು ಲಂಬ ಎರಡೂ ರೀತಿಯ 2 ಸಮಮಿತಿ ರೇಖೆಗಳಿವೆ ಅಂತ ನೋಡಬಹುದು. ಈಗ ಓ ಅಕ್ಷರ. ಓ ಅಕ್ಷರವು ವೃತ್ತಾಕಾರದಲ್ಲಿದ್ದರೆ ಅದರಲ್ಲಿ ನಾವು ಎಷ್ಟು ಬೇಕಾದರೂ ಸಮಮಿತಿ ರೇಖೆಗಳನ್ನು ಎಳೆಯಬಹುದು. ಅಂದರೆ ಇದಕ್ಕೆ ಅಪರಿಮಿತ ಸಮಮಿತಿ ಅಕ್ಷಗಳಿವೆ ಅಂತ ಹೇಳಬಹುದು. ಈಗ ಸಂಖ್ಯೆಗಳಲ್ಲಿ ಸಮಮಿತಿಗಳನ್ನು ನೋಡೋಣ. ಸಂಖ್ಯೆ 8 ತಗೊಂಡಾಗ ಇದರಲ್ಲಿ ಲಂಬ ಮತ್ತು ಅಡ್ಡ ಎರಡೂ ಸಮಮಿತಿ ಅಕ್ಷಗಳಿವೆ. ಸಂಖ್ಯೆ 0 ಇದನ್ನು ನಾವು ಬರೆಯುವ ಆಕಾರದ ಮೇಲೆ ನಿರ್ಧಾರವಾಗುತ್ತದೆ. ಪೂರ್ಣ ವೃತ್ತಾಕಾರದಲ್ಲಿದ್ದರೆ ಅಪರಿಮಿತ, ಸ್ವಲ್ಪ ಉದ್ದವಾಗಿದ್ದರೆ 2 ಅಕ್ಷಗಳಿರುತ್ತವೆ ಅಂತ ಹೇಳಬಹುದು. ಅದೇ ರೀತಿ ಸಂಖ್ಯೆ 3 ತಗೊಂಡಾಗ ಇದಕ್ಕೆ ಕೇವಲ ಒಂದು ಅಡ್ಡ ಸಮಮಿತಿ ಅಕ್ಷವಿದೆ ಅಂತ ಹೇಳಬಹುದು. ಇಲ್ಲಿ ಸಂಖ್ಯೆ 6 ನೋಡ್ತಿದ್ದೇವೆ. ಈ ಸಂಖ್ಯೆಯನ್ನು ಹೇಗೆ ಮಡಚಿದರೂ 2 ಭಾಗಗಳು ಒಂದೇ ರೀತಿ ಬರುವುದಿಲ್ಲ. ಹಾಗಾಗಿ ಇದಕ್ಕೆ ಯಾವುದೇ ಸಮಮಿತಿ ಅಕ್ಷ ಇಲ್ಲ ಅಂತ ಹೇಳಬಹುದು. ಇದನ್ನ ಮಕ್ಕಳಿಗೆ ಚಟುವಟಿಕೆ ಮೂಲಕ ನೀಡಬಹುದು. ಅಂದರೆ ಒಂದು ಹಾಳೆಯಲ್ಲಿ ಎ ಇಂದ ಝೆಡ್ ವರೆಗಿನ ಅಕ್ಷರಗಳನ್ನು ಮತ್ತು 0 ಇಂದ 9 ಸಂಖ್ಯೆಗಳನ್ನು ಬರೆದು ಪ್ರತಿಯೊಂದಕ್ಕೂ ಎಷ್ಟು ಸಮಮಿತಿ ಅಕ್ಷಗಳಿವೆ ಎಂದು ಕಂಡುಹಿಡಿಯಬೇಕು. ಯಾವ ಅಕ್ಷರಕ್ಕೆ 1ಕ್ಕಿಂತ ಹೆಚ್ಚು ಅಕ್ಷಗಳಿವೆ ಮತ್ತು ಯಾವ ಸಂಖ್ಯೆಗೆ ಯಾವುದೇ ಸಮಮಿತಿ ಅಕ್ಷ ಇಲ್ಲ ಎಂಬುದನ್ನು ಪಟ್ಟಿ ಮಾಡಿ. ಈಗ ನಾವು ಸಮಮಿತಿಯ ಇನ್ನೂ 2 ಕುತೂಹಲಕಾರಿ ವಿಧಗಳಾದ ಪ್ರತಿಫಲನ ಸಮಮಿತಿ ಮತ್ತು ಆವರ್ತ ಸಮಮಿತಿಯ ಬಗ್ಗೆ ತಿಳಿಯೋಣ. ಮೊದಲಿಗೆ ಪ್ರತಿಫಲನ ಸಮಮಿತಿ. ಕನ್ನಡದ ಒಂದು ಪದವನ್ನು ಕನ್ನಡಿಯಲ್ಲಿ ನೋಡಿದಾಗ ಏನಾಗುತ್ತೆ ಗೊತ್ತಾ? ಬನ್ನಿ ನೋಡೋಣ. ಇಲ್ಲಿ ಒಂದು ಚಿತ್ರವನ್ನು ಗಮನಿಸಿ. ಇದರಲ್ಲಿ ಒಂದು ಕನ್ನಡ ಪದವಿದೆ. ಆದರೆ ಇದು ಉಲ್ಟಾ ಅಥವಾ ಪ್ರತಿಫಲಿತವಾಗಿ ಕಾಣಿಸುತ್ತಿದೆ ಅಲ್ಲವೇ? ಹೌದು, ಇದು ಸಮಮಿತಿ ಎಂಬ ಪದವಾಗಿದೆ. ನಾವು ಈ ಪದದ ಕೆಳಭಾಗದಲ್ಲಿ ಅಥವಾ ಪಕ್ಕದಲ್ಲಿ ಒಂದು ಕನ್ನಡಿಯನ್ನು ಇಟ್ಟರೆ ಆ ಕನ್ನಡಿಯ ಒಳಗೆ ನಮಗೆ ಸರಿಯಾದ ಪದವು ಕಾಣಿಸುತ್ತದೆ. ನಾವು ಇಲ್ಲಿ ಕನ್ನಡಿ ಅಥವಾ ದರ್ಪಣವನ್ನು ಎಲ್ಲಿಡುತ್ತೇವೆಯೋ ಆ ಗೆರೆಯನ್ನೇ ಸಮಮಿತಿ ಅಕ್ಷ ಎನ್ನುತ್ತೇವೆ. ದರ್ಪಣವನ್ನು ಇಟ್ಟ ಜಾಗಕ್ಕೆ ಅನುಗುಣವಾಗಿ ಪದದ ಪ್ರತಿಫಲನ ಬದಲಾಗುತ್ತದೆ. ಈಗ ಆವರ್ತ ಅಥವಾ ಪರಿಭ್ರಮಣ ಸಮಮಿತಿ. ಒಂದು ವಸ್ತುವನ್ನು ಒಂದು ನಿರ್ದಿಷ್ಟ ಬಿಂದುವಿನ ಆಧಾರದ ಮೇಲೆ ತಿರುಗಿಸಿದಾಗ ಅದು ತನ್ನ ಮೊದಲಿನ ರೂಪವನ್ನೇ ಹೋಲುತ್ತಿದ್ದರೆ ಅದನ್ನು ಆವರ್ತ ಸಮಮಿತಿ ಎನ್ನುತ್ತೇವೆ. ಒಂದು ಪೂರ್ಣ ಸುತ್ತಿನಲ್ಲಿ ಅಂದರೆ 360 ಡಿಗ್ರಿ ತಿರುಗಿಸಿದಾಗ ಒಂದು ವಸ್ತು ಎಷ್ಟು ಬಾರಿ ಮೊದಲಿನಂತೆಯೇ ಕಾಣಿಸುತ್ತದೆಯೋ ಅದನ್ನೇ ಪರಿಭ್ರಮಣಾ ಸಮಮಿತಿ ಕ್ರಮ ಎನ್ನುತ್ತೇವೆ. ಈಗ ಒಂದು ಚೌಕದ ಉದಾಹರಣೆಯನ್ನು ನೋಡೋಣ. ಇಲ್ಲಿ ಒಂದು ಚೌಕಾಕೃತಿಯನ್ನು ನೋಡೋಣ. ಈ ಒಂದು ಚೌಕಕ್ಕೆ ಒಂದು ಬಾರ್ಡರ್ ಅನ್ನು ಹಾಕೊಂಡು ಒಂದು ಚುಕ್ಕಿಯನ್ನು ಇಟ್ಟು ಆ ಚುಕ್ಕಿಯನ್ನು ಎ ಎಂದು ಗುರುತಿಸಿಕೊಳ್ಳೋಣ.
ಈಗ ಈ ಒಂದು ಚೌಕವನ್ನು ತಿರುಗಿಸ್ತಾ ಹೋಗ್ಬೇಕು. ಒಂದು ಸುತ್ತನ್ನು ತಿರುಗಿಸಿದಾಗ ಎಷ್ಟು ಬಾರಿ ಅದು ಮೊದಲಿನಂತೆ ಕಾಣುತ್ತೆ ಅಂತ ನೋಡಿದರೆ ಒಂದೇ ಬಾರಿ ಅಂತ ಗೊತ್ತಾಗುತ್ತೆ. ಈಗ ಇನ್ನೊಂದು ಬಿಂದುವನ್ನು ಬಿ ಅಂತ ಗುರುತು ಮಾಡಿಕೊಳ್ಳುತ್ತೇವೆ. ಈ ಚೌಕವನ್ನು ಮತ್ತೆ ಒಂದು ಸುತ್ತು ತಿರುಗಿಸಿದಾಗ ಎಷ್ಟು ಬಾರಿ ಮೊದಲಿನಂತೆ ಕಾಣುತ್ತೆ ಅಂತ ನೋಡೋದಾದ್ರೆ ಒಂದು ಬಾರಿ ತಿರುಗಿಸಿದಾಗ ಮಾತ್ರ ಅದು ಮೊದಲಿನಂತೆ ಕಾಣುತ್ತೆ ಅಂತ ನೋಡಬಹುದು. ಅದೇ ರೀತಿ ಈಗ ಒಂದು ಕೇಂದ್ರ ಬಿಂದುವನ್ನು ಸಿ ಎಂದು ಗುರುತಿಸಿಕೊಂಡು ಅದನ್ನು ಒಂದು ಸಂಪೂರ್ಣ ಸುತ್ತು ತಿರುಗಿಸಿದರೆ ಇದು ಒಂದಕ್ಕಿಂತ ಹೆಚ್ಚು ಬಾರಿ ಮೊದಲಿನಂತೆ ಆ ಒಂದು ಚೌಕಟ್ಟಿನ ಒಳಗೆ ಬರೋದನ್ನು ನಾವು ಗಮನಿಸಬಹುದು. ಹಾಗಾಗಿ ಎಷ್ಟು ಬಾರಿ ಮೊದಲಿನಂತೆ ಕಾಣಿಸುತ್ತದೆ ಅನ್ನೋದನ್ನು ಸರಿಯಾಗಿ ನೋಡೋದಕ್ಕೋಸ್ಕರ ಇಲ್ಲಿ ಒಂದು ಕಾರ್ನರ್ ಅನ್ನು ನಾವು ಮಾರ್ಕ್ ಮಾಡಿಕೊಳ್ತೇವೆ. ಜೊತೆಗೆ ಒಂದು ಕೋನ ಮಾಪಕವನ್ನ ಬಳಸಿಕೊಂಡು ಅದು ಎಷ್ಟು ಡಿಗ್ರಿ ತಿರುಗಿಸಿದ ನಂತರ ಮೊದಲಿನಂತೆ ಬರುತ್ತೆ ಅಂತ ನೋಡೋಣ. ಈಗ ಅದನ್ನು ತಿರುಗಿಸಲು ಶುರು ಮಾಡಿದಾಗ 90 ಡಿಗ್ರಿ ಪ್ರದಕ್ಷಿಣಾಕಾರವಾಗಿ ತಿರುಗಿಸಿದಾಗ ಮೊದಲಿನಂತೆಯೇ ಈ ಚೌಕವನ್ನು ಕಾಣಬಹುದು. ಅದೇ ರೀತಿ ಮುಂದುವರೆದು ಮತ್ತೆ 90 ಡಿಗ್ರಿ ತಿರುಗಿಸಿದಾಗ ಮತ್ತೆ ಚೌಕವು ಮೊದಲಿನಂತೆ ಕಾಣಿಸುತ್ತೆ. ಇದೇ ರೀತಿ ಇನ್ನೊಮ್ಮೆ 90 ಡಿಗ್ರಿ ತಿರುಗಿಸಿದಾಗ ಮತ್ತೆ ಅದು ಮೊದಲಿನಂತೆ ಕಂಡಿದೆ. ಮತ್ತೆ ಸಂಪೂರ್ಣ 360 ಡಿಗ್ರಿ ತಿರುಗಿಸಿದಾಗ ಈ ಒಂದು ಚೌಕವು ಮೊದಲಿನಂತೆಯೇ ಕಾಣುವುದನ್ನ ನೋಡಬಹುದು. ಅಂದರೆ ಈ ಒಂದು ಚೌಕಕ್ಕೆ ಪರಿಭ್ರಮಣಾ ಸಮಮಿತಿಯ ಕ್ರಮ ಎಷ್ಟಿದೆ ಅಂತ ನೋಡೋದಾದ್ರೆ 4 ಅಂತ ಹೇಳಬಹುದು. ಈ ಒಂದು ಚೌಕವು 4 ಬಾರಿ 90 ಡಿಗ್ರಿಯಂತೆ ತಿರುಗಿಸಿದಾಗ ಮೊದಲಿನಂತೆಯೇ ಕಾಣಿಸುತ್ತೆ. ಹಾಗಾಗಿ ಪರಿಭ್ರಮಣಾ ಸಮಮಿತಿ ಕ್ರಮ 4. ಅದೇ ರೀತಿ ಪರಿಭ್ರಮಣಾ ಕೋನ ಎಷ್ಟು ಅಂತ ನೋಡೋದಾದ್ರೆ ಒಟ್ಟು 360 ಡಿಗ್ರಿಯನ್ನು 4ರಿಂದ ಭಾಗಿಸಿದಾಗ 90 ಡಿಗ್ರಿ ಸಿಗುತ್ತೆ. ಹಾಗಾಗಿ ಒಂದು ಚೌಕವನ್ನು 90 ಡಿಗ್ರಿ ತಿರುಗಿಸಿದಾಗ ಮತ್ತೆ ಆ ಚೌಕ ಮೊದಲಿನಂತೆಯೇ ಕಾಣುತ್ತೆ ಅಂತ ಹೇಳಬಹುದು. ಈಗ ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜದಲ್ಲಿ ಕೇವಲ 2 ತ್ರಿಭುಜಗಳು ಮಾತ್ರ ಸಮನಾಗಿರುತ್ತವೆ. ಈ ತ್ರಿಭುಜಕ್ಕೆ ಪರಿಭ್ರಮಣೆಯ ಕೇಂದ್ರವನ್ನು ಸಿ ಅಂತ ಇಲ್ಲಿ ಗುರುತಿಸಿಕೊಳ್ಳೋಣ. ಈ ಒಂದು ಕೇಂದ್ರ ಬಿಂದುವನ್ನು ಗುರುತಿಸಿಕೊಂಡು ಈ ತ್ರಿಭುಜವನ್ನು 180 ಡಿಗ್ರಿ ತಿರುಗಿಸಿದರೂ ಇದು ಮೊದಲಿನಂತೆ ಕಾಣೋದಿಲ್ಲ. ಹಾಗಾಗಿ ಇದನ್ನು ಪೂರ್ತಿ ಸುತ್ತು ಅಂದರೆ 360 ಡಿಗ್ರಿ ಮುಗಿಸಿದ ನಂತರವೇ ಈ ಒಂದು ತ್ರಿಭುಜವು ಮೊದಲಿನಂತೆ ಕಾಣುತ್ತದೆ. ಆದ್ದರಿಂದ ಇಲ್ಲಿ ನಾವು ಸಮದ್ವಿಬಾಹು ತ್ರಿಭುಜದ ಪರಿಭ್ರಮಣಾ ಸಮಮಿತಿ ಕ್ರಮ 1 ಅಂತ ಹೇಳಬಹುದು. ಅದೇ ರೀತಿ ಇದರ ಪರಿಭ್ರಮಣಾ ಕೋನ ಅಂದರೆ 360 ಡಿಗ್ರಿ ಡಿವೈಡೆಡ್ ಬೈ 1 ಈಕ್ವಲ್ಸ್ ಟು 360 ಡಿಗ್ರಿ ಅಂತ ಹೇಳ್ಬೋದು. ಈ ಒಂದು ಸಮದ್ವಿಬಾಹು ತ್ರಿಭುಜವು 360 ಡಿಗ್ರಿ ತಿರುಗಿಸಿದ ನಂತರ ಮೊದಲಿನಂತೆಯೇ ಕಾಣುತ್ತದೆ ಅಂತ ಇಲ್ಲಿ ಅರ್ಥ ಮಾಡಿಕೊಳ್ಳೋಣ. ನಮ್ಮ ಟೀಚೋಪಿಯಾದಲ್ಲಿ ಹಲವಾರು ಸಂಪನ್ಮೂಲಗಳು ಲಭ್ಯವಿದೆ. ಅದರಂತೆ ಪಾಠ ಯೋಜನೆ, ಅಭ್ಯಾಸ ಹಾಳೆ. ಈ ಅಭ್ಯಾಸ ಹಾಳೆಯಲ್ಲಿ 30ರಿಂದ 40 ಪ್ರಶ್ನೆಗಳಿರುತ್ತೆ. ಅದೇ ರೀತಿ ಅದಕ್ಕೆ ಉತ್ತರವೂ ಸಹ ನೋಡಬಹುದು. ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು, ಎಕ್ಸ್ಪ್ಲೈನರ್ ವಿಡಿಯೋಸ್, ಈ ರೀತಿ ಹಲವಾರು ಸಂಪನ್ಮೂಲಗಳನ್ನು ನಮ್ಮ ಟೀಚೋಪಿಯಾ ಆ್ಯಪ್ನಲ್ಲಿ ನೋಡಬಹುದು. ಧನ್ಯವಾದಗಳು.